ಅಪ್ಪು ಡಿನ್ನರ್ಗೆ ಏನು ಮಾಡಲಿ? ನಿನ್ನ ಫೇವ್ರೇಟು ಟೊಮೊಟೊ ಬಾತ್ ಮಾಡು. ಡನ್. ಇವತ್ತು ನನ್ನ ಫೇವ್ರೆಟ್ ಸಿಂಪಲ್ ಆ್ಯಂಡ್ ಟೇಸ್ಟಿ ಖಾರವಾಗಿ ನಾವು ಟೊಮೊಟೊ ಬಾತ್ ಮಾಡ್ತಿದ್ದೀವಿ. ಅದಕ್ಕೆ ಮೊದಲಿಗೆ ಬೇಕಾಗಿರೋದು ಒಂದು ಸಣ್ಣ ಈರುಳ್ಳಿ, ಸ್ವಲ್ಪ ಶುಂಠಿ ಹಾಗೂ ಬೆಳ್ಳುಳ್ಳಿ, ಮತ್ತು ರುಚಿ ಹೆಚ್ಚೋದಕ್ಕೋಸ್ಕರ ಒಂದು ಸ್ವಲ್ಪನೇ ನಾವು ಕೊಬ್ಬರಿ ತೊಗೊಂಡಿದ್ದೀವಿ. ತೋರಿಸಿರೋ ಇಂಗ್ರೀಡಿಯೆಂಟ್ಸ್ನ ಈ ರೀತಿಯಾಗಿ ನಾವು ತರ್ತರಿಯಾಗಿ ರುಬ್ಕೋಬೇಕು. ಈಗ ಮಾಡುವ ವಿಧಾನ ನೋಡೋಣ. ಕುಕ್ಕರ್ನ ಬಿಸಿ ಇಟ್ಟು ಈಗ 1.5 ಇಂದ 2 ಟೇಬಲ್ ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ, ಅದನ್ನು ಹಾಕೊಳ್ಳೋಣ. ಟೊಮೊಟೊ ಬಾತ್ ಮಾಡ್ತಿರೋದ್ರಿಂದ ಹಸಿಮೆಣ್ಸಿನ್ಕಾಯಿನ ನಾನು ರುಬ್ಬಕ್ಕೆ ಹಾಕೊಂಡಿಲ್ಲ. ಇನ್ ಕೇಸ್ ಏನಾದರೂ ಪಲಾವ್ ಮಾಡ್ತಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಗೂ ಚಕ್ಕೆ ಲವಂಗನ ನಾವು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ವಿ. ಇವತ್ತಿನ ಸ್ಪೆಷಲ್ ಟೊಮೊಟೊ ಬಾತಲ್ಲಿ ಇಲ್ಲಿ ತೋರಿಸಿರುವಂತಹ ಮಸಾಲೆ ಐಟಮ್ನ ನಾವು ಹಾಗೆ ಹಾಕ್ಕೋಬೇಕು. ಫ್ರೈ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮನೇಲಿ ಪಲಾವ್ ಮಾಡಿದ್ರೆ ಅಷ್ಟೇ ನಾವು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದೆಲ್ಲನೂ ಕೂಡ ನಾವು ಮಿಕ್ಸಿಗೆ ಹಾಕ್ಕೊಳ್ತೀವಿ. ಆದರೆ ಇಲ್ಲಿ ಬಾತ್ ಮಾಡ್ತಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರೋದಕ್ಕೋಸ್ಕರ ಎಲ್ಲ ಸ್ಪೈಸಸ್ನು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಈ ರೀತಿಯಾಗಿ ನಾವು ಟೊಮೊಟೊ ಬಾತನ್ನ ಮಾಡ್ತೀವಿ. ಅದರೊಳಗೆ ಇವತ್ತಿನ ಸ್ಪೆಷಲ್ ಟೊಮೊಟೊ ಬಾತಲ್ಲಿ ಮೊಳಕೆ ಬಂದಿರುವಂತಹ ಬಟಾಣಿ ಸೇರಿಸ್ಕೊಂಡು ಮಾಡ್ತೀವಿ. ಆಹಾ, ಸೂಪರಾಗಿರುತ್ತೆ. ಹಾಗೆ ಹಾಕಿರುವಂತಹ ಪಲಾವ್ ಸಾಮಾನುಗಳು ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು 1 ಕಪ್ಪು ಮೊಳಕೆ ಬಂದಿರುವಂತಹ ಬಟಾಣಿ ಹಾಕ್ಕೊಳ್ತಿದ್ದೀನಿ. ಇದು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ನಿಧಾನವಾಗಿ ಬಾಡಿಸ್ಕೋಬೇಕು. ಜೊತೆಗೆ ಹಾಕಿರೋ ಬಟಾಣಿ ಕೂಡ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ನಾವು ಟೊಮೊಟೊ ಹಾಕ್ಕೊಳ್ಳೋಣ. ನಾನು ಇವತ್ತಿನ ಈ ಟೊಮೊಟೊ ಬಾತ್ಗೆ 2 ದೊಡ್ಡ ಸೈಜ್ ಟೊಮೊಟೊನ ತೊಗೊಂಡಿದ್ದೀನಿ. ಅದು ಕೂಡ ನಾವು ಉದ್ದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಹಾಕಿದ ತಕ್ಷಣ ಒಂದು ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಕೆಲವೊಬ್ಬರು ಈರುಳ್ಳಿ ಹಾಗೆ ಪಲಾವ್ ಸಾಮಾನು ಹಾಕಿದ್ಮೇಲೆ ರುಬ್ಬಿರೋಂತಹ ಮಿಶ್ರಣ ಹಾಕ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಈ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಎಣ್ಣೆ ಜೊತೆಗೆ ಒಂದು ರೌಂಡ್ ಫ್ರೈ ಆದಮೇಲೆ ಹಾಕಿರುವಂಥ ಮಸಾಲ ಹಾಕ್ಕೋಬೇಕು. ಮಸಾಲ ಹಾಕಿ ಟೊಮೊಟೊ ಹಾಕಿದ್ರೆ ಟೊಮೊಟೊ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ. ಅದರಿಂದ ಟೊಮೊಟೊ ಬಾತ್ ಮಾಡಬೇಕಾದ್ರೆ ಮೊದಲಿಗೆ ಈರುಳ್ಳಿ ಹಾಕಿರುವಂಥ ಸ್ಪೈಸಸ್ ಜೊತೆಗೆ ಟೊಮೊಟೊ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿದ್ರೆ ಆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಟೊಮೊಟೊ ತುಂಬ ಚೆನ್ನಾಗಿ ಬಾಯ್ಲ್ ಆದಮೇಲೆ ಮಸಾಲ ಹಾಕ್ಕೊಂಡ್ರೆ ಅದರ ಟೇಸ್ಟ್ ಕೂಡ ಇನ್ನೂ ಜಾಸ್ತಿ ಕೊಡುತ್ತೆ. ಇಲ್ಲಿ ಟೊಮೊಟೊ ಕೂಡ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಕಲ್ಲುಪ್ಪು ಉಪಯೋಗಿಸ್ಕೊತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಜೊತೆಗೆ ಸ್ವಲ್ಪ ಅರಿಶಿಣ, ಖಾರದ ಪುಡಿ, ಗರಂ ಮಸಾಲ ಹಾಗೆ ಒಂದು ಸ್ವಲ್ಪನೇ ಟೇಸ್ಟ್ ಹಾಗೆಯೇ ಕಲರ್ಗೋಸ್ಕರ ನಾವು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಉಪಯೋಗಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಗರಂ ಮಸಾಲ, ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, 3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್. ಇಲ್ಲಾಗಲೇ ಫ್ರೈ ಮಾಡ್ಕೋಬೇಕಾದ್ರೆ 1 ಮೀಡಿಯಮ್ ಸೈಜು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ನೋಡಿಕೊಂಡು ನೀವು ಖಾರದ ಪುಡಿ ಅಥವಾ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೋದು. ಇಲ್ಲಿ ನಾವು 1 ಟೈಮ್ ಡಿನ್ನರ್ಗೋಸ್ಕರ 3 ಜನಕ್ಕಾಗಷ್ಟು ನಾವು ಮಾಡ್ತಿರೋದ್ರಿಂದ ಅದ್ರ ತಕ್ಕಂತೆ ನಾವು ಇಲ್ಲಿ ಮಸಾಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಹಾ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಈ ರೆಸಿಪಿ ಅಂತೂ ನನಗೆ ತುಂಬಾ ಫೇವ್ರೇಟು. ಯಾಕಂತ ಹೇಳಿದರೆ ಇದನ್ನ ಬೆಳಗ್ಗೆ ದಿಢೀರಾಗಿ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದು. ಹಾಗೆ ನೈಟು 1 ಟೈಮ್ಗೆ ಡಿನ್ನರ್ಗೂ ಕೂಡ ಇದನ್ನ ನಾವು ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿರುತ್ತೆ. ರುಬ್ಬೋದಕ್ಕೆ ಜಾಸ್ತಿ ಐಟಮ್ ಕೂಡ ಇರೋದಿಲ್ಲ. ಈಗ ಒಂದು 20 ರಿಂದ 30 ಸೆಕೆಂಡ್ ಇದು ಫ್ರೈ ಆದಮೇಲೆ ರುಬ್ಬಿದಿರೋಂಥ ಮಸಾಲ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಜನಕ್ಕೆ ನಾವು ಟೊಮೊಟೊ ಬಾತ್ ಮಾಡ್ಕೊಳ್ತಿರೋದ್ರಿಂದ ಈ ಅಳತೆಯಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಫ್ರೈ ಆಗಿದೆ. ರುಬ್ಬಿದಂಥ ಮಸಾಲ ಹಾಕ್ಕೊಂಡ್ಬಿಡೋಣ. ಅದು ಮಸಾಲ ಹಾಕ್ಕೊಂಡು ಅದು ಅಷ್ಟು ಒಂದು 30 ರಿಂದ 40 ಸೆಕೆಂಡು ಮಸಾಲ ಹಸಿ ಸ್ಮೆಲ್ ಹೋದ್ಮೇಲೆ ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಂಡು ತೊಳೆದಿರೋಂಥ ಅಕ್ಕಿ ಹಾಕ್ಕೊಂಡು ನಾವು 2 ವಿಜಿಲ್ ಇಟ್ಟರೆ ಸಾಕು ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಲೋವಲ್ಲೇ ಇರಲಿ, ತಲೆ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಕಲರ್ ಮಾತ್ರ ಸಖತ್ತಾಗಿದೆ. ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ. ಆ ಘಮನೂ ಕೂಡ ಅಷ್ಟೇ ಚೆನ್ನಾಗಿದೆ. ಇದ್ರ ಮುಂದೆ ಯಾವುದೇ ಬಿರಿಯಾನಿ ಇರೋದಿಲ್ಲ. ನೀವೇನಾದರೂ ಮಶ್ರೂಮ್ ಮಾಡೋ ಹಾಗಿದ್ರೆ ಈ ಒಂದು ಪ್ರೊಸೀಜರಿಂದ ನೀವು ಮಶ್ರೂಮ್ ಕೂಡ ಹಾಕ್ಕೊಂಡು ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಮಸಾಲೆದು ಹಸಿ ಸ್ಮೆಲ್ ಹೋಗಿದೆ. ಈಗ ಅಳತೆಗೆ ತಕ್ಕನಂಗೆ ನಾವು ನೀರು ಹಾಕ್ಕೊಳ್ಳೋಣ. 2 ಚಿಕ್ಕ ಚೊಂಬಲ್ಲಿ ನಾವು ನೀರು ಹಾಕ್ಕೊಳ್ತಿದ್ದೀವಿ. ನೀರು ಹಾಕಿದ್ಮೇಲೆ ಒಂದು ಕುದಿ ಆದಮೇಲೆ ನೀವು ಉಪ್ಪು ಖಾರ ಟೇಸ್ಟ್ ನೋಡಿ. ಏನಾದರೂ ಖಾರ ಕಮ್ಮಿ ಇತ್ತು ಅಂತ ಹೇಳಿದ್ರೆ ನೀವು ಪೆಪ್ಪರ್ ಪೌಡರ್ ಹಾಕ್ಕೋಬೋದು. ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಖಾರ ಏನಾದರೂ ಜಾಸ್ತಿ ಇತ್ತು, ಉಪ್ಪು ಜಾಸ್ತಿ ಇತ್ತು ಅಂದರೆ ಒಂದು ಸಣ್ಣದಾದಂಥ ಆಲೂಗಡ್ಡೆ ತೊಗೊಂಡು 4 ಭಾಗ ಮಾಡಿಕೊಂಡು ಹಾಕ್ಕೋಬೋದು. ಒಂದು ಕುದಿ ಬಂದಮೇಲೆ ತೊಳೆದಿರೋಂಥ ಅಕ್ಕಿನ ಹಾಕ್ಕೊಂಡು 2 ವಿಜಿಲ ನಾವು ಕೂಗಿಸ್ಕೊಳ್ಳೋಣ. ನೀರು ಚೆನ್ನಾಗಿ ಕುದ್ದಿದೆ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಾಕ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿ ಹಾಕ್ಕೊಳ್ಳೋಣ. ಒಂದು ರೌಂಡ್ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಡೋಣ.
ಈಗ ಕುಕ್ಕರ್ ತೆಗೆದು ನೋಡೋಣ. ವಾವ್ ಸ್ನೇಹಿತರೆ, ನೋಡ್ತಿದ್ದೀರಾ, ಮಸಾಲ ಜಾಸ್ತಿ ಇಲ್ಲದೇ ತುಂಬ ರುಚಿಯಾದಂತಹ ಮೊಳಕೆ ಕಟ್ಟಿದ ಬಟಾಣಿ ಉಪಯೋಗಿಸ್ಕೊಂಡು ನಾವು ಇವತ್ತಿನ ಟೊಮೊಟೊ ಬಾತ್ ಮಾಡಿದ್ದೀವಿ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ರುಚಿ ಹೇಗಿದೆ ನೋಡೋಣ ಬನ್ನಿ. ಜೇಸ್ ಕಿಚನ್ ಅಪ್ಪಟ ಮನೆ ರುಚಿಯಲ್ಲಿ ಬಿಸಿ ಬಿಸಿಯಾದಂತಹ ವೆರಿ ಟೇಸ್ಟಿ ಮೊಳಕೆ ಕಟ್ಟಿದಂತಹ ಬಟಾಣಿ ಉಪಯೋಗಿಸ್ಕೊಂಡು ಒಂದೊಳ್ಳೆ ರೆಸಿಪಿ ಮಾಡಿದ್ದೀವಿ. ಅದೇ ಟೊಮೊಟೊ ಬಾತ್ ಮಾಡಿದ್ದೀವಿ. ಎಸ್, ಇನ್ನೇನಿದ್ರೆ ಈಗ ನಮ್ಮ ಯಜಮಾನ್ರು ಟೇಸ್ಟ್ ಮಾಡಿ ನೋಡಬೇಕು ಹೇಗಿದೆ ಅಂತ. ಬಟ್ ನೋಡೋದಕ್ಕೆ ಮಾತ್ರ ತುಂಬ ಕಲರ್ಫುಲ್ ಆಗಿದೆ, ಹಾಗೆ ಘಮ ಅಂತೂ ಸೂಪರಾಗಿ ಬರ್ತಾಯಿದೆ. ನೀವು ನೋಡ್ತಿರ್ಬೋದು, ಬಿಸಿಯಾದಂತಹ ಒಂದು ಹೊಗೆ ಕೂಡ ಅದೇ ರೀತಿಯಾಗಿ ಬರ್ತಿದೆ. ತುಂಬಾ ಚೆನ್ನಾಗಿ ಬಂದಿದೆ, ಕಲರ್ ಕೂಡ ತುಂಬ ಚೆನ್ನಾಗಿದೆ. ಈಗ ನಮ್ಮ ಯಜಮಾನ್ರು ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಫೀಡ್ಬ್ಯಾಕ್ ತಿಳ್ಕೊಳ್ಳೋಣ. ಈಗ ಟೇಸ್ಟ್ ಹೇಗಿದೆ ಅಂತ ನಮ್ಮ ಯಜಮಾನ್ರು ಹೇಳ್ತಾರೆ. ಅಪ್ಪು, ಎಸ್, ನನ್ನ ಫೇವ್ರೆಟ್ ಟೊಮೆಟೊ ಬಾತ್ ರೆಡಿ ಇದೆ. ಟೇಸ್ಟ್ ಹೇಗಿದೆ ಅಂತ ಹೇಳಬೇಕು. ಖಾರ ಉಪ್ಪು ಹೇಗಿದೆ? ಚೆನ್ನಾಗಿದೆಯಾ? ಅಲ್ಟಿಮೇಟ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸ್ನೇಹಿತರೆ, ನೋಡ್ತಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಕೂಡ ಇದೆ. ಎಸ್, ನೀವು ಮಾಡಿ ಮನೇಲಿ ನಿಮ್ಮ ಹಸ್ಬೆಂಡ್ ಕೂಡ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಅವ್ರ ಹತ್ರನೇ ಫೀಡ್ಬ್ಯಾಕ್ ತಗೊಳ್ಳಿ. ಬಾಯ್.